ನೀಚರು ಇರ್ತಾರೆ ನೋಡಿ, ಮನೆ ಮುಂದೆ ಮಗು ನೀರು ಚೆಲ್ಲಿದ್ದಕ್ಕೆ ಇಂಥ ಕೃತ್ಯ ನಡೆಸೋದಾ? ಈ ದೃಶ್ಯ ನೋಡ್ಬಿಟ್ರೆ ಎಂಥವ್ರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಮಹಿಳೆ ಮೇಲೆ ಭೀಕರವಾಗಿ ಪುಂಡರು ಹಲ್ಲೆ ನಡೆಸಿದ್ದಾರೆ. ಮನ ಬಂದಂತೆ ಥಳಿಸಿದ್ರು, ಕಿರಾತಕರನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ? ಪೊಲೀಸರು ಯಾಕೆ ಸುಮ್ಮನಿದ್ದಾರೆ? ಸಿಸಿ ಕ್ಯಾಮ್ರಾದ ದೃಶ್ಯ ಇದ್ರೂ ಕೂಡ ಬ್ಯಾಡಹಳ್ಳಿ ಪೊಲೀಸರು ಇನ್ನು ಕ್ರಮಕ್ಕೆ ಯಾಕೆ ಮುಂದಾಗಿಲ್ಲ? ಹಲ್ಲೆ ಮಾಡಿರೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಪ್ಪ ನಿಮಗೆ? ಸಿಸಿ ಕ್ಯಾಮ್ರಾಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಪುಂಡರನ್ನ ಕರೆಸಿ ರಕ್ತ ಬರೋ ಹಾಗೆ ಹೊಡ್ಸಿದ್ದಾರೆ. ರಾಜೇಶ್ವರಿ ಎಲ್ಲಿ? ಆ ಮೇಡಮ್ ಎಲ್ಲಿ? ಅವರು ಮಗು ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಆಗಸ್ಟ್ 14ಕ್ಕೆ ನಡೆದಿರೋ ಘಟನೆ ಇಲ್ಲಿವರೆಗೂ ಕೂಡ ಕ್ರಮ ತಗೊಂಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಮುಂದೆ ಮಗು ನೀರು ಚೆಲ್ತು ಅನ್ನೋ ಕಾರಣಕ್ಕೆ ಆ CCTV ಫುಟೇಜ್ ನಿಮಗೆ ಸಾಧ್ಯ ಆದರೆ ನಿಮಗೂ ಕೂಡ ತೋರಿಸ್ತೀವಿ. ಮನೆ ಮುಂದೆ ಮಗು ನೀರು ಚೆಲ್ತು ಅನ್ನೋ ಕಾರಣಕ್ಕೆ ಮಗುವಿನ ಜೊತೆಗೆ ಅವರ ತಾಯಿಗೂ ಕೂಡ ಹಿಗ್ಗಾಮುಗ್ಗ ಹೊಡಿಸಿದ್ದಾರೆ. ಅಯ್ಯೋ ರಾಮ! ಆಂಟಿ ಮಕ್ಳು ಬರ್ದಲ್ಲ ಹಿಂಗ್ ಗೇಟ್ ಬೀಗ ಹಾಕತ್ತಿರಲ್ಲ ಅಂತ ಕೇಳಿದಕ್ಕೆ ನಮ್ಗೆ ಮಕ್ಳೆಲ್ಲ ಗಲೀಜ್ ಮಾಡ್ತಾವಮ್ಮ, ಆಗಲ್ಲ, ಬೇಡ ನಮಗ್ ಬರೋದು ಅಂತ ಹೇಳಿದ್ರು. ಸರಿ ಆಂಟಿ ಆಯ್ತು, ಹಾಗಾದ್ರೆ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ದೆ. ಈಗ ಸಡನ್ ಆಗಿ ಹೇಳಿದ್ರೆ ಹೆಂಗಮ್ಮ ಅಂತ ಅಂದ್ರೆ, ಸರಿ ಆಂಟಿ 1 ತಿಂಗಳು ಟೈಮ್ ಕೊಡಿ, ನಾ ಆಮೇಲೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅದಾದ್ಮೇಲೆ ನಾನು ಅವ್ರನ್ನ ಮಾತಾಡ್ತಿಲ್ಲ, ಅವರು ನನ್ನ ಮಾತಾಡ್ತಿಲ್ಲ. 30 ದಿನ ಕರೆಕ್ಟ್ ಆಗಿ ಮನೆ ಖಾಲಿ ಮಾಡ್ಕೊಂಬಂದು ಇಲ್ಲಿ ಮೇಲ್ಗಡೆ ಮನೇಲಿ ಇದ್ದೆ. ನಾನು 5 ವರ್ಷ ಇದೇ ಮನೇಲಿ ಇದ್ದೀನಿ. ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ, ನಾವು ಯಾರ ಹತ್ರನೂ ಮಾತಾಡಿಲ್ಲ, ಅವ್ರ ವಿಷಯನೂ ಮಾತಾಡಿಲ್ಲ. ಅಕ್ಕ ತಂಗಿ ಅಂದ್ಮೇಲೆ ಬರ್ತಾರೆ ಹೋಗ್ತಾರೆ, ಅದು ಬಿಟ್ಟರೆ ಬೇರೆ ಏನ್ ಸಮಸ್ಯೆ? ಅಕ್ಕ ತಂಗಿ ಮೇಲೆ ಬರೋದು ಹೋಗೋದು ಸಹಜ. ಇಲ್ಲ ಅದು ಯಾವತ್ತೂ ಮಾಡಿಲ್ಲ ಅವರು. ಒಂದೇ ಒಂದ್ ದಿನ ಮಕ್ಳು ವಿಷಯಕ್ಕೆ ಆ ಮನೇಲಿ ಇದ್ದಾಗ ಜಗಳ ಮಾಡಿಲ್ಲ ನಮ್ ಜೊತೆ ಅವರು. ಅಷ್ಟೇನೆ, ಬೇಡ ಅಂದ್ಬಿಟ್ಟು ನಾವೇ ಮನೆ ಖಾಲಿ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಅಲ್ಲಿಂದ. ಅದ್ಬಿಟ್ರೆ ನಾನು ಅವ್ರ ಮನೆಗೆ ಹೋಗಿಲ್ಲ, ಅವ್ರು ನನ್ನ ಮನೆಗೆ ಬಂದಿಲ್ಲ, ನಾವು ರೋಡಲ್ಲೂ ಸಹ ಮಾತಾಡ್ಸೂ ಇಲ್ಲ ಅವ್ರನ್ನ ಯಾವತ್ತು. ಅದ್ಬಿಟ್ರೆ ಈ ಬಕೆಟ್ ಆಚೆ ಇಟ್ಟಿದ್ದಾರಲ್ಲ, ಚಿಕ್ಕ ಬಕೆಟ್, ಆ ಬಕೆಟ್ ಅಲ್ಲಿ ನೀರ್ ಮುಟ್ಟಿದ ಕಾರಣಕ್ಕೆ ಅದು ಗಲಾಟೆ ಆಗಿರೋದು ಅಷ್ಟೇ. ಬರ್ದೆ ಎಲ್ಲಿ ಹೋಗ್ತಾವ ಆಂಟಿ ಮಕ್ಳು ಬರ್ದಲ್ಲ ಹಿಂಗ್ ಗೇಟ್ ಬೀಗ ಹಾಕತ್ತಿರಲ್ಲ ಅಂತ ಕೇಳಿದಕ್ಕೆ ನಮ್ಗೆ ಮಕ್ಳೆಲ್ಲ ಗಲೀಜ್ ಮಾಡ್ತಾವಮ್ಮ, ಆಗಲ್ಲ, ಬೇಡ ನಮಗ್ ಬರೋದು ಅಂತ ಹೇಳಿದ್ರು. ಸರಿ ಆಂಟಿ ಆಯ್ತು, ಹಾಗಾದ್ರೆ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ದೆ. ಈಗ ಸಡನ್ ಆಗಿ ಹೇಳಿದ್ರೆ ಹೆಂಗಮ್ಮ ಅಂತ ಅಂದ್ರೆ, ಸರಿ ಆಂಟಿ 1 ತಿಂಗಳು ಟೈಮ್ ಕೊಡಿ, ನಾ ಆಮೇಲೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅದಾದ್ಮೇಲೆ ನಾನು ಅವ್ರನ್ನ ಮಾತಾಡ್ತಿಲ್ಲ, ಅವರು ನನ್ನ ಮಾತಾಡ್ತಿಲ್ಲ. 30 ದಿನ ಕರೆಕ್ಟ್ ಆಗಿ ಮನೆ ಖಾಲಿ ಮಾಡ್ಕೊಂಬಂದು ಇಲ್ಲಿ ಮೇಲ್ಗಡೆ ಮನೇಲಿ ಇದ್ದೆ. ನಾನು 5 ವರ್ಷ ಇದೇ ಮನೇಲಿ ಇದ್ದೀನಿ. ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ, ನಾವು ಯಾರ ಹತ್ರನೂ ಮಾತಾಡಿಲ್ಲ, ಅವ್ರ ವಿಷಯನೂ ಮಾತಾಡಿಲ್ಲ. ನಾನಿಲ್ದ ಟೈಮಲ್ಲಿ ನಮ್ಮ ಮನೆಯವರು ಅವ್ರ ಮನೆಯವರು ಜಗಳ ಆಡಿದ್ದಾರೆ. ಓಕೆ, ಹೆದರಿಕೆ ಆಗ್ತಾರೆ ಹೆಂಗಸರಿಗೆ. ನೀವು ಕೇಳೋದು ತಪ್ಪ ಅವ್ರನ್ನ. ನಾನಿಲ್ಲ ಟೈಮಲ್ಲಿ ಹೆಂಗ್ಸ್ ಜಗಳ ಆಡ್ಕೊಂಡ್ರೆ ಬಿಟ್ಟಾಕ್ಬೇಕು. ಹೆಂಗ್ಸ್ರ ಹತ್ರ ಯಾಕೆ ಮಾತಾಡ್ಬೇಕು ನೀನು? ಹೆಂಗ್ಸರ್ ಜಗಳ ಆಡ್ಬೇಕು ಏನಕ್ಕೆ ಅಂತ ಕರೆದು ಕೇಳಿದ್ಗೆ ಅಲ್ಲಿಗೆ ಸುಮ್ಮನದ. ಅವರು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ, ನನ್ನ ಪಡಿ ನಾನು ಒಳಗೆ ಹೋದೆ. ರಾತ್ರಿ 9 ಗಂಟೆ ಟೈಮ್ಗೆ ನೇನು ಮಲಗೋ ಟೈಮಿಗೆ ಬಂದು ಇಬ್ಬರು ಬಂದರು ಒಳಗಡೆ. ಗೈಡ್ ಮಾಡಿದ್ದಾರೆ, ಆ ಮಗ ಗೈಡ್ ಮಾಡಿದ್ದಾನೆ, ಇದ್ದಾನೆ ಮನೇಲಿ, ಹೋಗಿ ಒಳಗಡೆ ಅಂತ. ಒಬ್ಬರು ಆ ಕಡೆ ಬ್ಯಾಟ್ ತರಕ್ಕೆ ಹೋಗಿದ್ದಾರೆ, ಇಬ್ಬರು ಬಂದು ಬಾಗಿಲು ತೊಟ್ಟಿದ್ದಾರೆ. ಈಗ ಟೈಮು ಗಣೇಶ ಫೆಸ್ಟಿವಲ್ ಅಲ್ವಾ, ಚಂದ ವಸೂಲಿ ಗೊತ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಬಾಗಿಲು ತೆಗೆದಿದ್ದಾರೆ. ನಮ್ಮ ಮನೆಯವರು ನಿಮ್ಮ ಯಜಮಾನರು ಕರೀರಮ್ಮ ಅಂತ ಕೇಳಿದ್ದಾರೆ. ಏನಕ್ಕೆ ಅಂತ ಕೇಳಿದಾಗ, ಕರಿಯಮ್ಮ ನಿಮ್ಮ ಯಜಮಾನನ್ನ ಎಲ್ಲವನ್ನ ಅವನು ಅಂತ ಕೇಳಿದಾಗ ನಮ್ಮ ಮನೆಯವರಿಗೆ ಸ್ವಲ್ಪ ಡೌಟ್ ಆಗಿ ಯಾಕೆ ಅಂತ ಕೇಳಿದಾಗ, ನಾನು ಇದ್ಯಾರು ಇಷ್ಟೊತ್ತರ ರಫಾಗಿ ಮಾತಾಡ್ತಾರೋ ಆಚೆಗೆ ಬಂದು ಯಾರು ಅಂತ ನೋಡೋದಕ್ಕೆ ನಾನು ಕೊಳ್ಪೇಟೆ ಇಟ್ಕೊಂಡು ಆಚೆಗೆ ಎಳ್ಕೊಂಡ್ರು. ಆಚೆಗೆ ಎಳ್ಕೊಳ್ತಿದ್ದಂಗೆ ಬ್ಯಾಟಲ್ಲಿ ಬೀಸಿದ್ರು. ನಾನು 7-8 ಜನನ ಫೇಸ್ ಮಾಡೋಕ್ಕೆ ನಾನೇನು ಆಟೋ ಡ್ರೈವರ್, ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲವ್ರಿಂತಲೇ ನನಗೆ ಗೊತ್ತಾಯ್ತೇ ಇಲ್ಲ. ಅವ್ರನ್ನ ಸೇವ್ ಮಾಡೋದೇ ನನಗೆ ದೊಡ್ಡ ವಿಚಾರ ಆಯಿತು. ಅದರಲ್ಲಿ 8 ಬಿದ್ದಿದೆ, 8 ಸ್ಟಿಚಿಸು ಆಗಿದೆ. ಅದೆಲ್ಲ
ಓಕೆ, ಹೆಚ್ಚಿನ ಡೀಟೇಲ್ಸ್ ನನ್ನ ಕಡೆಗೆ ಅಜಯ್ ನೀಡ್ತಾರೆ. ಅಜಯ್, ಎಕ್ಸಾಕ್ಟ್ ಆಗಿ ಏನಾಗಿರೋದು? ಕೇವಲ ನೀರಿನ ವಿಚಾರಕ್ಕಾಗಿರುವಂತಹ ಹಲ್ಲೆ ಗಲಾಟೆ ಮಾತ್ರನಾ? ಅಂಡ್ ಮಗುವಿನ ಪರಿಸ್ಥಿತಿ ಹೇಗಿದೆ? ಹಲ್ಲೆ ಮಾಡಿದವ್ರ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಅಂದ್ರೆ ಯಾಕೆ? ಯಾರ ಪ್ರಭಾವ? ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಪ್ರಶ್ನೆ ಮಾಡಬೇಕಾಗಿರೋದು ಯಾರು ಹಲ್ಲೆ ಮಾಡಿದ್ದಾರೆ ಅಥವಾ ಹಲ್ಲೆಗೊಳಗಾದವ್ರದಲ್ಲ, ಪೊಲೀಸರದು. ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, CCTV ಫೂಟೇಜ್ಗಳಿದೆ ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ ನೀವುಗಳು? ಪ್ರಶ್ನೆ ಸಹಜವಾಗೇ ಕಾಡುತ್ತೆ ಅಲ್ಲ. ಎಷ್ಟು ಹೀನಾಯವಾಗಿ ಮೃಗಗಳ ರೀತಿ ವರ್ತಿಸಿದ್ದಾರೆ. ಆ ಮಗು ಏನೋ ಬಕೆಟಲ್ಲಿ ಇದ್ದಿದ್ದು ನೀರು ಮುಟ್ತಂತೆ, ಅದಕ್ಕೆ ಹೊಡೆದ್ರಂತೆ. ಅದೆಲ್ಲ ವಿಚಾರ ಯಾಕಾಯಿತು, ಏನಾಯಿತು ಅಂತ ತನಿಖೆ ಮಾಡಬೇಕಾಗಿರೋದು ನೀವಲ್ವಾ? ಆಮೇಲೆ ಅವ್ರೇನು ಮನುಷ್ಯತ್ವ ಇರೋರಾ ಅಥವಾ ಏನೋ ನೋಡಿ, ಅದೇ ಮನೇಲಿ ಬಾಡಿಗೆ ಇದ್ರಂತೆ, ಏನೋ ಕೆಲವೊಂದು ಕಾರಣಗಳಿಂದ ಬೇರೆ ಮನೆಗೆ ಹೋದ್ರಂತೆ, ಆ ಕಾರಣಕ್ಕೆ ನೀವು ಮಗುಗೂ ಹೊಡಿತೀರಿ ಅಂದರೆ, ಆಮೇಲೆ ಒಬ್ಬ ಹೆಣ್ಮಕ್ಳ ಮೇಲೆ ಕ್ರಿಕೆಟ್ ಬ್ಯಾಟು ವಿಕೆಟ್ ಬೀಸ್ತೀರಾ ಅಂದರೆ ರಾಕ್ಷಸ ಪ್ರವೃತ್ತಿ ಅಂದರೆ ಇನ್ನೇನಂತಾರೆ ಇದಕ್ಕೆ? ಹೆಚ್ಚಿನ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಏನು ಎಕ್ಸಾಕ್ಟ್ ಆಗಿ ಆಗಿರೋ ಘಟನೆ ಏನಿದು? ಆಮೇಲೆ ಯಾಕೆ ಪೊಲೀಸರು ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಪೊಲೀಸರ ಮೇಲೆ ಅನುಮಾನ ಬರುತ್ತೆ. ಖಂಡಿತ ವಿದ್ಯಾ, ಅಂದ್ರೆ ಬ್ಯಾಡರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಅಂದ್ರಳ್ಳಿ ಈ ಒಂದು ಗಲಾಟೆ ಆಗಿರುವಂತದ್ದು ಅಂದ್ರೆ 14ನೇ ತಾರೀಕು, ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಈ ಒಂದು ಗಲಾಟೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ಅಲ್ಲಿ CCTVಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ, ಎದುರು ಮನೆಯಲ್ಲಿ ಇರುವಂತಹ ರಾಜೇಶ್ವರಿ ಏನು ಮಹಿಳೆ ಇದ್ದಾಳೆ, ಆಕೆ ಸೌಮ್ಯ ಅನ್ನೋ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರಬಹುದು, ಇದು ಸೌಮ್ಯ ಏನಿದ್ದಾರೆ ಮಹಿಳೆ, ಅವರು ವಾಸ ಮಾಡಿದಂತ ಮನೆ. ಇದು ಒಳಗಡೆ ತೋರಿಸ್ತೀನಿ ಯಾವ ರೀತಿಯಾಗಿ ಹಲ್ಲೆಗೆ ಮುಂದಾಗಿದ್ರು ಅನ್ನೋದನ್ನ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಗ್ಲಾಸ್ ನ ಕಿಚನ್ ಏನಿದೆ ಅದು ಗ್ಲಾಸ್ ನ ಸಂಪೂರ್ಣವಾಗಿ ಬ್ಯಾಟ್ ನಿಂದ ಹಲ್ಲೆಯನ್ನ ಮಾಡಿ, ಅವ್ರಿಗೂ ಹಲ್ಲೆ ಮಾಡಿ, ನಂತರ ಈಚೆ ಬರುವಂತ